ಕುವೆಂಪು ರಾಮಾಯಣ ದರ್ಶನಂನ ಅಯೋಧ್ಯ ಸಂಪುಟಂ ಸಂಚಿಕೆ 1 ಕ್ರಮಿಕೃತು ದರ್ಶನ ಭಾಗ 5 ತನು ನಿನ್ನದಾದೊಡಂ ಚೈತನ್ಯಮೆನ್ನದೆನೆ ಕತೆ ನಿನ್ನದಾದೊಡಂ ನೀನೇ ಬೇಣಾಶ್ರೀರ್ವದಿಸಿ ಮತಿಗೆ ಬೋಧವನಿತ್ತೊಡಂ ಕೃತಿ ನನ್ನ ದರ್ಶನಂ ಮೂರ್ತಿ ವೆತ್ತೊಂದಮರ ಕಾವ್ಯದ ಕೃತಿಯಲ್ತೆ. ಅಂದರೆ ತನು ನಿನ್ನದಾದರೂ ಚೈತನ್ಯ ನನ್ನದೇ, ಕತೆ ನಿನ್ನದಾದರೂ ನೀನೇ ಆಶೀರ್ವಾದ ಪೂರ್ವಕವಾಗಿ ನನ್ನ ಮತಿಗೆ ಬೆಳಕನ್ನು ನೀಡಿರುವುದಾದರೂ ನನ್ನ ದರ್ಶನವೇ ಮೂರ್ತಿವೆತ್ತಂತಿರುವ ಈ ಕೃತಿ ಅಮರ ಕಾವ್ಯವಾಗದೆ ಎಂದರ್ಥ. ಪಂಜರದ ಪಳಮೆಯೋಳ್ ಪ್ರಾಣನವ ಪಕ್ಷಿಯಂ ವಿಗ್ರಹಕ್ಕೆ ದೇವತಾವಾಹನಂ ಗೈವವೋಲ್ ಭಕ್ತಿಯಿಂದಾವಾನಿಪನ್ ಕವಿಗುರುವೆ ನೀನೆಡೆಗೆ ವಾಗ್ಮಂತ್ರ ಶಕ್ತಿಯಂ ಸಾವಧಾನದಿ ತೇಲ್ದು ಸಾಗುವೆನ್ ತೆರೆ ತೆರೆಯ ನೇರ್ದು ರಸಮಂ ಪೀರ್ದು ಸಾಗುವೆನ್. ಅಂದರೆ ಹಳೆಯ ಪಂಜರಕ್ಕೆ ಹೊಸ ಹೊಸ ಪ್ರಾಣ ಪಕ್ಷಿಯನ್ನು, ವಿಗ್ರಹಕ್ಕೆ ದೇವತೆಯನ್ನು ಆಹ್ವಾನಿಸುವ ಮಾಳಿಕೆಯಿಂದ ನಿನ್ನನ್ನು ಭಕ್ತಿಯಿಂದ ಈ ಕೃತಿ ಶರೀರಕ್ಕೆ ಆಹ್ವಾನಿಸುತ್ತಿದ್ದೇನೆ. ಕವಿಗುರುವೇ, ನೀ ನನಗೆ ವಾಕ್ಶಕ್ತಿಯನ್ನು ನೀಡು. ಅಲೆ ಅಲೆಯನ್ನೇರಿ ರಸವನ್ನು ಹೀರುತ್ತಾ ನಿಧಾನವಾಗಿ ಸಾಗುತ್ತೇನೆ ಎಂದರ್ಥ. ಕುರಿಯಂತಂಟಂತೆ ಓಲ್ ಬಟ್ಟೆಯುಂ ಬಲ್ಲೆನ್ ಸುಭಗಮೆಂದು ರಾಮನ ಕಿರೀಟದ ರನ್ನವಣಿಯೋಲೆ ರಮ್ಯಂ ಪಂಚವಟಿಯೋಳ್ ದಿನೇಶೋದಯದ ಶಾತ್ಫಲದ ಪಸುರ್ಗರುಕೆಯೋಳ್ ತೃಣಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರುಗಿ ಮೆರೆವ ಹಿಮಬಿಂದುವಂ. ಅಂದರೆ ಗುರಿಯಂತೆ ದಾರಿಯೂ ಮಂಗಳಕರವಾದದ್ದೆಂದು ನಾನು ತಿಳಿದಿದ್ದೇನೆ. ಅರುಣೋದಯದ ಹಸುರು ಚೆಲುವೆಯ ಮೂಗುಬಟ್ಟಿನ ಮುತ್ತಿನಂತೆ ಗರುಕೆಯ ಮೇಲೆ ಮಿರುಮಿರುಗುವ ಹಿಮಬಿಂದು ಸಹ ರಾಮನ ಕಿರೀಟದ ರತ್ನದಂತೆಯೇ ಸುರಮ್ಯವಾಗಿರುತ್ತದೆ ಎಂದರ್ಥ.